ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ಮಕ್ಕಳ ಚಿಕಿತ್ಸಾ ತೀವ್ರ ನಿಗಾ ವೈದ್ಯಕೀಯ ಸಮ್ಮೇಳನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಭಾರತೀಯ ಮಕ್ಕಳ ಚಿಕಿತ್ಸಾ ಅಕಾಡೆಮಿ ತೀವ್ರ ನಿಗಾ ಅಧ್ಯಾಯ ಹಾಗೂ ಕರ್ನಾಟಕ ವಿಭಾಗವಾದ ತೀವ್ರ ನಿಗಾ ಅಧ್ಯಾಯ ಮತ್ತು ನಮ್ಮ ಸಂಸ್ಥೆಯಿಂದ ಈ 3 ದಿವಸದ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೇವೆ. ಇದು ಫಸ್ಟ್ ಟೈಮು ತುಮಕೂರಲ್ಲಿ ಸ್ಟೇಟ್ ಲೆವೆಲ್ ಕ್ರಿಟಿಕಲ್ ಕೇರ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ. ಮೇಯ್ನು ಇದರ ಕಾನ್ಫರೆನ್ಸ್ 3 ಡೇಸ್ ಇರುತ್ತೆ. ಆಲ್ರೆಡಿ ಹೇಳ್ದಂಗೆ ಫಸ್ಟ್ ಡೇ ವರ್ಕ್ಶಾಪ್ಸ್ ಇರುತ್ತೆ, 2ನೇ ದಿನ 3ನೇ ದಿನ ಕಾನ್ಫರೆನ್ಸಸ್ ಇರುತ್ತೆ. ಮತ್ತು ಸ್ಪೀಕರ್ಸು ನಮ್ಮ ಡಿಫ್ರೆಂಟ್ ಸ್ಟೇಟಸ್ಸಿಂದ ಎಲ್ಲ ಬರ್ತಾ ಇದ್ದಾರೆ. ಪುಣೆ, ಹೈದರಾಬಾದ್, ಡೆಲ್ಲಿ ಮತ್ತು UK ಒಬ್ಬರು ಸ್ಪೀಕರ್ ಬರ್ತಾ ಇದ್ದಾರೆ. ಇದಕ್ಕಾಗಿ ಈಗಾಗಲೇ 500ರಿಂದ 600 ವೈದ್ಯಕೀಯ ಮಕ್ಕಳ ತಜ್ಞರು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ. ಈಗ ಅಪ್ಡೇಷನ್ ಅಂದರೆ ಅಪ್ಗ್ರೇಡೆಡ್ ಈ ಟ್ರೀಟ್ಮೆಂಟ್ ಮಾಡೋದ್ರಿಂದ ಏನು ಯೂಸ್ ಆಗುತ್ತೆ, ಮಕ್ಕಳಿಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡ್ಬೋದು ಅನ್ನೋದು ಈ ಸಂಶೋಧನದಲ್ಲಿ ಎಲ್ಲರೂ ಸೇರಿಕೊಂಡು ಮಾಡ್ತಾ ಇರೋದು. ಯಾವಾಗ ನಮ್ಮ ಡಾಕ್ಟರ್ಸ್ ಎಲ್ಲ ಅಪ್ಡೇಟ್ ಆಗ್ತಾರೆ, ಎಲ್ಲ ಲೇಟೆಸ್ಟ್ ಡೆವಲಪ್ಮೆಂಟ್ಸು. ಈಗ ಇದಕ್ಕೆ ನಮ್ಗೆ ಇಂಟರ್ನ್ಯಾಷನಲ್ ಸ್ಪೀಕರ್ಸು ಬರ್ತಾ ಇದ್ದಾರೆ. UK ಇಂದ ಒಬ್ಬರು ಡಾಕ್ಟರ್ ಶ್ರೀನಿಧಿ ಅಂತ ಸ್ಪೀಕರ್ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ. ಸೊ ಅವರಿಂದ ಕಲಿಯುವಂಥ ಮಾಹಿತಿ ಏನೇ ಆದ್ರೂ ಅದು ಫೈನಲಿ ನಮಗೆ ಅಡ್ವಾಂಟೇಜ್ ಅಂತ ಸಿಗೋದು ಜನರಲ್ ಪಾಪ್ಯುಲೇಷನ್ಗೆ. ಅದನ್ನ ಇದರಲ್ಲಿ ರೀಸೆಂಟ್ ಅಪ್ಡೇಟ್ಸ್, ಈಗ ಹೊರದೇಶಗಳಲ್ಲಿ ಏನೇನು ನಡೀತಿದ್ದಾವೆ, ಅದರಲ್ಲಿ ಯಾವ ಥರ ಮುಂದುವರೆದಿದೆ, ಅದನ್ನೆಲ್ಲ ನಾವು ತಂದು ಇಲ್ಲಿ ಡಿಸ್ಕಸ್ ಮಾಡಿ ಅದನ್ನು ನಮ್ಮ ಇಂಡಿಯನ್ ಸೆಟಪ್ಗೆ, ನಮ್ಮ ಭಾರತೀಯ ಮೂಲದಲ್ಲಿ ಯಾವ ಥರ ನಾವು ಅಳವಡಿಸ್ಕೊಬೋದು, ಇದನ್ನೆಲ್ಲ ಡೀಪ್ ಆಗಿ ಚರ್ಚೆ ಆಗುತ್ತೆ ಇದರಲ್ಲಿ ಈ ಸಮಾವೇಶದಲ್ಲಿ. ಹೇಳ್ತೀವಿ ನಾವು ಹೇಗೆ ಕಾಯಿಲೆಯನ್ನು ಗುರುತಿಸಬಹುದು ಅನ್ನೋದು ಒಂದು ವರ್ಕ್ಶಾಪು. ಇನ್ನೊಂದಂದ್ರೆ ಟಿಪ್ಸ್, ಅದು ಪಿಡಿಯಾಟ್ರಿಕ್ ಸಿಮ್ಯುಲೇಷನ್ ಅಂದರೆ IV ಕ್ಯಾನುಲಾ ಹೇಗೆ ಹಾಕಬೇಕು, ಫ್ಲೂಯಿಡ್ ಹೇಗೆ ಹಾಕಬೇಕು, ಇದು IV ಇನ್ಸರ್ಷನ್ ಹೇಗೆ ಮಾಡಬೇಕು, ಆ ಥರದ್ದು ಅದು ಒಂದು ಮಾಡ್ತಾ ಇರೋದು ಆಸ್ಟರ್ ಹಾಸ್ಪಿಟಲ್ ಕಡೆಯಿಂದ ಬರ್ತಾ ಇದೆ, ಇನ್ನೊಂದು ರೇನ್ಬೋ ಹಾಸ್ಪಿಟಲ್ ಕಡೆಯಿಂದ ಬರ್ತಾ ಇದೆ. ಸೊ ಆ ಥರ ಇನ್ನೊಂದು ವೆಂಟಿಲೇಟರ್ ವರ್ಕ್ಶಾಪ್ ಅಂತ ಇದೆ. ಆ ವೆಂಟಿಲೇಟರ್ ಮಕ್ಕಳು ತುಂಬ, ಇದು ಬೇಸಿಕಲಿ ಇದು ಇರೋ ಕಾನ್ಫರೆನ್ಸ್ ಕ್ರಿಟಿಕಲ್ ಕೇರ್. ಸೊ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಕ್ರಿಟಿಕಲ್ ಕೇರ್. ICU ಅಂತ ಏನಿದೆ, ಮಕ್ಕಳ ICU ಹೋದಾಗ ಅಲ್ಲಿ ಅವರ ಪಾಲನೆ ಹೇಗಾಗಬೇಕು ಇದರಲ್ಲಿ. ಸೊ ನಮ್ಮ ಇದರಲ್ಲಿ ಬೇರೆ ಬೇರೆ ಥರದ್ದು ಇರುತ್ತೆ. ಇನ್ನು ಒಬೆಸಿಟಿ ಇರ್ಬೋದು, ಇನ್ನೊಂದು ಇರ್ಬೋದು, ಆ ಥರದ ಜನರಲ್ ಪೀಡಿಯಾಟ್ರಿಕ್ಸ್ನ ಬಿಟ್ಟು ಈ 3 ದಿನದ ತೀವ್ರ ನಿಗಾ ಘಟಕ. ಸೊ ಇದಕ್ಕೆ ರಾಜ್ಯದಿಂದ ಮತ್ತು ವಿದೇಶದಿಂದ ತೀವ್ರ ನಿಗಾ ಘಟಕದಲ್ಲೇ ಕೆಲಸ ಮಾಡ್ತಿರೋ ಡಾಕ್ಟರ್ಗಳು, ಜನರಲ್ ಪೀಡಿಯಾಟ್ರಿಷಿಯನ್ಸ್ ಹೊರತು ತೀವ್ರ ನಿಗಾ ಘಟಕದಲ್ಲಿ ಸ್ಪೆಷಲಿಸ್ಟ್ಗಳು ಅವ್ರನ್ನೇ ಕರೆಸ್ತಾ ಇದ್ದೀವಿ ನಾವು. ಸ್ಪೀಕರ್ಸ್ ಏನಿರ್ತಾರೆ ಇವರು ದೊಡ್ಡ ದೊಡ್ಡ ಆಸ್ಪತ್ರೆ, ಬೆಂಗಳೂರು ಇರ್ಬೋದು, ಕೋಲ್ಕತ್ತಾ ಇರ್ಬೋದು, ಚೆನ್ನೈ, ಬೇರೆ ಬೇರೆ ದೊಡ್ಡ ದೊಡ್ಡ ಅಪೋಲೋ ಅಂತ ಇರ್ಬೋದು, ಏನ್ ಆಫ್ ದ ಬೆಸ್ಟ್ ಸೆಂಟರ್ಸ್ ಅಲ್ಲಿ ICU ಕೇರ್ ಕೊಡ್ತಾ ಇರೋಂಥ ಡಾಕ್ಟರ್ಗಳನ್ನ ಕರೆಸ್ತಾ ಇದ್ದೀವಿ ನಾವು. ಅದೇ ಸಿಟಿಗಳಿಗೆ ಅದರದಾದ ಲಿಮಿಟ್ ಇರುತ್ತೆ. ಈಗ ಎಸ್ಪೆಷಲಿ ನಾವು ಮಾಡ್ತಾರಂಥ ಕಾರ್ಯಾಗಾರ ಅಥವಾ ಇದನ್ನ ಕಾನ್ಫರೆನ್ಸು PICU, ಮಕ್ಕಳ ತೀವ್ರ ನಿಗಾ ಘಟಕ. ಇದಕ್ಕೆ ತುಂಬ ಮ್ಯಾನ್ ಪವರ್ ಎಲ್ಲ ಕಡೆನೂ ಶಾರ್ಟೇಜ್ ಇದೆ, ಸಿಗೋಂಥದ್ದು ಕಷ್ಟ, ನರ್ಸಿಂಗಲ್ಲಿ ಸಿಗೋಂಥದ್ದು ಕಷ್ಟ. ಈ ಥರ ನಮ್ಮ ತುಮಕೂರಲ್ಲೇ ನಾವು ತುಂಬ ಈ ಥರ ನಮ್ಮಲ್ಲೇ ಡ್ರಾಬ್ಯಾಕ್ಸ್ ಇದ್ದಾವೆ. ಇನ್ನೂ ನಾವು ಕಲಿಬೇಕಾಗಿರೋಂಥದ್ದು, ನಾವು ಇಂಪ್ರೂವ್ ಆಗಬೇಕಾಗಿರೋಂಥದ್ದು. ಸೊ ಈಗ ಯಾವಾಗ ನಮಗೆ ದೇಶ ವಿದೇಶಗಳಿಂದ ಎಲ್ಲ ಪರಿಣಿತರು ನಾವು ಬಂದು ಜೊತೆಲಿ ಡಿಸ್ಕಸ್ ಮಾಡೋದ್ರಿಂದ ಇದು ನಮಗೆ, ನಮ್ಮ ತುಮಕೂರಿಗೂ ಲಾಭ ಆಗುತ್ತೆ, ಇದರ ಲಾಭ ತುಮಕೂರಿನ ಮಕ್ಕಳಿಗೂ ಸಿಗೋ ಥರ ಆಗುತ್ತೆ. ಇದಲ್ಲದೆ ಇದ್ರ ಜೊತೆಗೆ ನಾವು ಬರೀ ನಮ್ಮ ಡಾಕ್ಟರ್ಸ್ ಅಷ್ಟೇ ಅಲ್ಲದೆ ನರ್ಸಿಂಗ್ನು ಇನ್ವಾಲ್ವ್ ಮಾಡ್ಕೊಂಡಿದ್ದೀವಿ. ಸೊ ಸುಮಾರು 40ರಿಂದ 45 ಜನ ನರ್ಸ್ಗಳನ್ನ ಇನ್ವಾಲ್ವ್ ಮಾಡ್ಕೊಂಡು ಅವರಿಗೆ ಇದ್ರ ಬಗ್ಗೆ ಒಂದು ದಿನ ಪೂರ ಕಾರ್ಯಾಗಾರ ಇಟ್ಟಿದ್ದೀವಿ. ಸೊ ಅವ್ರಿಗೂ ಟ್ರೈನಿಂಗ್ ಇನ್ವಾಲ್ವ್ ಮಾಡ್ಕೊಂಡಿದ್ದೀವಿ. ಯಾವ ಡಾಕ್ಟರ್ ಎಷ್ಟು ಇಂಪಾರ್ಟೆಂಟು, ನರ್ಸಿಂಗು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳ ತೀವ್ರ ನಿಗಾ ಘಟಕದಲ್ಲಿ. ಸೊ ಅವ್ರಿಗೂ ಇದರಲ್ಲಿ ನಾವು ಟ್ರೈನಿಂಗ್ ಇನ್ವಾಲ್ವ್ ಮಾಡ್ಕೊಳ್ತೀವಿ. ಈ ಸೀಸನಲ್ಲಿ ಮಳೆಗಾಲದಲ್ಲಿ ಬರುವಂಥದ್ದು ಫ್ಲೂ, ಇಂಥ ಟೈಮಲ್ಲಿ ಮಕ್ಕಳಿಗೆ ನಿಮೋನಿಯಾ ಜಾಸ್ತಿ ಆಗುತ್ತೆ. ನಿಮೋನಿಯಾ ಜಾಸ್ತಿ ಆದಾಗ, ಕಫ ಜಾಸ್ತಿ ಆದಾಗ ವೆಂಟಿಲೇಟರ್ ಮೇಲೆ ಇಡಬೇಕಾಗುತ್ತೆ. ಸೊ ಇಂಥ ವೆಂಟಿಲೇಟರ್ ಮೇಲೆ ಒಂದು ದಿನ ಪೂರ್ತಿ ಕಾರ್ಯಾಗಾರ ಇಟ್ಟಿದ್ದೀವಿ. ಸೊ ಮಕ್ಕಳು ವೆಂಟಿಲೇಟರ್ ಇದ್ದಾಗ ಅವ್ರನ್ನ ಯಾವ ಥರ, ವೆಂಟಿಲೇಟರ್ನ ನಾವು ಯಾವ ಥರ ಯೂಸ್ ಮಾಡ್ಕೊಬೇಕು, ಅದರಿಂದ ಆಗುವಂಥ ಇದನ್ನು ಡಿಸ್ಅಡ್ವಾಂಟೇಜಸ್ ಯಾವ ಥರ ಇಂಪ್ರೂವ್ ಮಾಡಬೇಕು, ಈ ಥರ ಇದ್ರ ಬಗ್ಗೆನೇ ಒಂದಿನ ಕಾರ್ಯಾಗಾರ ಇಟ್ಟಿದ್ದೀವಿ. ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ ಸೆಪ್ಟೆಂಬರ್ 12, 13, 14. 12th ವರ್ಕ್ಶಾಪ್ ಅಂತ ಇರುತ್ತೆ. 4 ವರ್ಕ್ಶಾಪ್ ಮಾಡ್ತಾ ಇದ್ದೀವಿ. 3 ಮೆಡಿಕಲ್ ಕಾಲೇಜ್, ಶ್ರೀದೇವಿ ಮೆಡಿಕಲ್ ಕಾಲೇಜ್, ಸಿದ್ಧಗಂಗಾ ಮೆಡಿಕಲ್ ಕಾಲೇಜ್, ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಮತ್ತು ಅಕ್ಷಯ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜ್. ಸೊ ಈ 4 ಪ್ಲೇಸಸಲ್ಲಿ ಡಿಫ್ರೆಂಟ್ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ. ಮತ್ತು ಸಾಟರ್ಡೆ ಸಂಡೇ ಮೈನ್ ಕಾನ್ಫರೆನ್ಸ್ ಇರುತ್ತೆ. ಇದಕ್ಕೆ ಒಂದು 500 ಡಾಕ್ಟರ್ಸ್ ಬರ್ತಾ ಇದ್ದಾರೆ. ಎಲ್ಲ ಇಂಟೆನ್ಸಿವ್ ಕೇರ್ ಬಗ್ಗೆ
ಸ್ಪೆಷಲಿಸ್ಟ್ಗಳಿರ್ತಾರೆ. ಈ ಕಾರ್ಯಾಗಾರಕ್ಕೆ 500 ಜನ ಡಾಕ್ಟರ್ಸು ನಮ್ಮ ಸ್ಟೇಟಿಂದ ಬರ್ತಾ ಇದ್ದಾರೆ. ಸ್ಪೀಕರ್ಸು ನಮ್ಮ ಬೇರೆ ಬೇರೆ ಸ್ಟೇಟಸ್ಸಿಂದ ಬರ್ತಾ ಇದ್ದಾರೆ. ಹೈದರಾಬಾದು, ಡೆಲ್ಲಿ, ಮುಂಬೈಯಿಂದ ಬರ್ತಾ ಇದ್ದಾರೆ. ಮತ್ತು ಇವನ್ ವಿದೇಶದಿಂದ UK ಒಬ್ಬರು ಡಾಕ್ಟ್ರು ಬರ್ತಾ ಇದ್ದಾರೆ. ಸೊ ಇದರ ಅನುಕೂಲವನ್ನು ಎಲ್ಲರೂ ಪಡ್ಕೋಬೇಕು. ಸೊ ಈ ಕಾರ್ಯಾಗಾರ ಒಂದು ಯಶಸ್ವಿ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ನಮ್ಮ ಕಾಲೇಜು ವತಿಯಿಂದ ಈ 3 ದಿವಸ ಮಕ್ಕಳ ತಜ್ಞರ ಸಹಕೂಟ ಅಂತ ಏನಿದೆ ಕಾನ್ಫರೆನ್ಸ್ನ ಹಮ್ಮಿಕೊಂಡಿದ್ದೇವೆ. 12, 13, 14. ಇದಕ್ಕೆ ಹೊರ ರಾಜ್ಯಗಳಿಂದ ಪರಿಣಿತರಾದ ಮಕ್ಕಳ ತಜ್ಞರುಗಳು ರಿಜಿಸ್ಟರ್ ಮಾಡಿದ್ದಾರೆ. ಸಾಲದಕ್ಕೆ ನರ್ಸಿಂಗ್ ಕಾಲೇಜರು ಸಹ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಈ 3 ದಿವಸ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂಥ ಮಕ್ಕಳ ತಜ್ಞರು ವಿವಿಧವಾದ ಪ್ರೆಸೆಂಟ್ ಮಾಡೋದಾಗಲಿ ಅಥವಾ ಪೀಡಿಯಾಟ್ರಿಕ್ ಕ್ವಿಜ್ ಅಂತ ಹೇಳ್ತೀವಿ, ಅದನ್ನು ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ಗಳು ಇರ್ತಾರೆ. ಕ್ವಿಜ್ಜು ಮತ್ತು ಪೇಪರ್ ಪ್ರೆಸೆಂಟೇಷನ್ಸು ಅದುಗಳು ತಮ್ಮ ದಿನನಿತ್ಯ ಆಗುವಂಥ ವೆರೈಟೀಸ್ ಏನಿರ್ತದೆ ಡಿಸೀಸ್ ಕನ್ಸರ್ನ್ಡು ಎಸ್ಪೆಷಲಿ ಪೀಡಿಯಾಟ್ರಿಕ್ಸಲ್ಲಿ ಅವುಗಳನ್ನ ಒಂದು ಕೇಸ್ ಸ್ಟಡೀಸ್ ಮಾಡಿ ಅದು ಪೇಪರ್ ಪ್ರೆಸೆಂಟೇಷನ್ಸ್ಗಳು ಸಹ ಇರುತ್ತೆ. ಸೊ ಈ ಎಲ್ಲ ಚಟುವಟಿಕೆಗಳನ್ನ ಈ 3 ದಿವಸ ನಾವು IAP ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಕರ್ನಾಟಕ ಮತ್ತು ತುಮಕೂರು ಬ್ರಾಂಚ್ ಸಹ ವತಿಯಿಂದ ಇನ್ನು ಸಪೋರ್ಟ್ ಆಫ್ ಶ್ರೀದೇವಿ ಮೆಡಿಕಲ್ ಕಾಲೇಜು ಹಮ್ಮಿಕೊಂಡು ಇದನ್ನು ಸಕ್ಸಸ್ ಮಾಡಲಿಕ್ಕೆ ತಮ್ಮೆಲ್ಲರೂ ವಿನಂತಿಸ್ಕೊಂಡು